ಕೇರಳಗೆ ಚುನಾವಣೆ ನಡೆಯೋದಿದೆ 2026ರಲ್ಲೇ. ಆದರೆ ಚುನಾವಣೆಗೂ ಮುಂಚೆನೆ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಕರ್ನಾಟಕದ ಮುಖ್ಯಮಂತ್ರಿಯನ್ನು ಟೀಕಿಸಿದ್ರು. ಅದು ಕೂಡ ಒಂದು ಒತ್ತುವರಿಯಾದ ಜಾಗ, ಯಾರು ಒತ್ತುವರಿಗೆ ಮಾಡ್ಕೊಂಡಿದ್ರು ಅದು ಒತ್ತಾಯಪೂರ್ವಕವಾಗಿ ಹೊರಗಡೆ ಕಳಿಸಿರುವಂಥದ್ದು. ಆ ಪ್ರಕ್ರಿಯೆಯನ್ನು, ಯಾಕಂದರೆ ಸಾಕಷ್ಟು ಸಲ ನೋಟಿಸ್ ಕೊಟ್ಟು ಕಳಿಸಿರುವಂಥದ್ದು, ಆ ಪ್ರಕ್ರಿಯೆಯನ್ನು ಕರ್ನಾಟಕದಲ್ಲೂ ಕೂಡ ಬುಲ್ಡೋಜರ್ ನೀತಿ ಅನುಸರಿಸ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಅವರ ವಿರುದ್ಧ ಟೀಕಿಸಿದ್ರು. ವಿಜಯನ್ ಅವರ ಇಂಥದ್ದೊಂದು ಟೀಕೆ ಆರೋಪದ ಅಸಲಿಯತ್ತೇನು? ಕಾರಣ ಇಷ್ಟೇ: ಕೇರಳ ಚುನಾವಣೆಯನ್ನು ಒಬ್ಬ ಕನ್ನಡಿಗ ಗೆಲ್ಲಿಸಿಕೊಡ್ತಾನೆ. ಸದಾ ತನ್ನನ್ನು ನೆಚ್ಚಿಕೊಂಡ ಒಬ್ಬ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಯಾರು ಆ ನಾಯಕ? ಕನ್ನಡಿಗ. ಒಂದನೇ ವಿಚಾರ. ಎರಡನೇದು, ತೆಲಂಗಾಣದಲ್ಲಿ ಕಾಂಗ್ರೆಸ್ ಗೆಲ್ತು. ಹೇಗೆ ಗೆಲ್ತು? ಯಾರ ಕಾರಣ? ಅಲ್ಲಿಗೂ ಕೂಡ ಒಬ್ಬ ಕನ್ನಡಿಗ ಕಾರಣ. ಯಾರದು? ಈ ಎರಡೂ ಪ್ರಶ್ನೆಗಳ ಮಧ್ಯೆ ಮತ್ತೊಂದು ಪ್ರಶ್ನೆಯನ್ನು, ನಿಮಗೆ ಒಂದು ವಿಚಾರವನ್ನು ಹೇಳಬೇಕು. ಅದು ಇತ್ತೀಚೆಗೆ ಉಪಮುಖ್ಯಮಂತ್ರಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಒಂದು ಹೇಳಿಕೆ. ನಾನು ಕಸ ಗುಡಿಸಿದ್ದೀನಿ, ಬಾವುಟ ಕಟ್ಟಿದ್ದೀನಿ, ಪಕ್ಷ ಕಟ್ಟಿದ್ದೀನಿ, ದುಡ್ದಿದ್ದೀನಿ, ಬರೀ ವೇದಿಕೆ ಹತ್ತಿ ಮೈಕ್ ಇಟ್ಕೊಂಡು ಮಾತಾಡಿಲ್ಲ ಅನ್ನುವಂತಹ ಮಾತು ಇಲ್ಲಿ ಎರಡೂ ಕಡೆ ಸೂಚ್ಯವಾದ ಒಂದು ಉತ್ತರವನ್ನು ಕೊಡುತ್ತೆ. ಅದಕ್ಕೂ ಮುಂಚೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡಬೇಕು. ಯಾಕಂದರೆ ಕೇರಳದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಮಾಧ್ಯಮಗಳು, ಅಲ್ಲಿ ಮಾಧ್ಯಮಂ ಅಂತ ಒಂದು ಸುದ್ದಿ ಸಂಸ್ಥೆ ಇದೆ, ಅದು ಪದೇ ಪದೇ ಒಬ್ಬ ಕನ್ನಡಿಗನನ್ನು ಕಮ್ಯುನಿಸಂನ ವಿರುದ್ಧ ದೇಶದಲ್ಲಿ ಇರಬಹುದಾದಂತಹ ಅಸಲಿ ಅಸ್ತ್ರ ಅಂದರೆ ಅದು ಆ ಕರ್ನಾಟಕದ ನಾಯಕ ಅಂತ ಪದೇ ಪದೇ ಮೆನ್ಷನ್ ಮಾಡಿ ಹೇಳ್ತಾನೆ ಇರುತ್ತೆ. ಆ ನರೇಟಿವ್ ಈಗ ಆಲ್ರೆಡಿ ಕೇರಳದಲ್ಲಿ ಸೆಟ್ ಮಾಡಿ ಕೂತಿದೆ. ತಮಿಳುನಾಡಲ್ಲೂ ಕೂಡ ಕೆಲವು ಮಾಧ್ಯಮಗಳು, ಕೆಲವು ರಾಜಕೀಯ ಪಕ್ಷಗಳು ನೋಡಿ, ಕೋಮುವಾದದ ವಿರುದ್ಧ ಭಾರತಕ್ಕೆ ಒಂದು ಅಸ್ತ್ರ ಬೇಕು, ಕೋಮುವಾದವನ್ನು, ಆ ಕಾಯಿಲೆಯನ್ನು, ಆ ಕೊಳಕನ್ನು ತೊಳಿಬೇಕು ಅಂದರೆ ಅದಕ್ಕೆ ಕರ್ನಾಟಕದ ಒಬ್ಬ ನಾಯಕ ಔಷಧಿ ಅನ್ನೋದನ್ನ ಹೇಳಿದ್ವು. ಹಾಲಿ ಸಂಸದರೊಬ್ಬರು ತಮಿಳುನಾಡಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ರು. ಅಂಬೇಡ್ಕರ್ ಸುಡರ್ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೊಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ರು. ಕೇರಳದಲ್ಲೂ ಕೂಡ ಎಷ್ಟೇ ಅಲ್ಲಿ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ, ಸಾಕ್ಷರತೆ ಪ್ರಮಾಣ ಇದೆ ಅಂದರೂ ಕೂಡ ಜಾತಿ ರಾಜಕಾರಣ ಅಚ್ಚುಕಟ್ಟಾಗಿ ನಡೆಯುತ್ತೆ. ನಾಯರ್ ಸರ್ವಿಸ್, NSS ಮತ್ತು SNDP ಅನ್ನುವಂತಹ ಎರಡು ಸಂಸ್ಥೆಗಳು ಅಲ್ಲಿನ ಅಧಿಕಾರದ ದಿಕ್ಕು ದೆಸೆಗಳನ್ನು, ಸರ್ಕಾರ ಯಾರು ರಚಿಸಬೇಕು, ಯಾರು ಗೆಲ್ಲಬೇಕು, ಯಾರು ಗೆಲ್ಲಬಾರ್ದು ಅನ್ನೋದನ್ನು ನಿರ್ಧರಿಸ್ತವೆ. ಇದಲ್ಲದೆ ಮುಸ್ಲಿಂ ಲೀಗ್ ಕೂಡ ಇಂಪಾರ್ಟೆಂಟ್ ಇದೆ. ಸುಮಾರು 55% ಹಿಂದೂಗಳು, 26% ಮುಸ್ಲಿಂ, 18% ಕ್ರಿಶ್ಚಿಯನ್ಸ್ ಮತ್ತು ಇನ್ನುಳಿದಂತೆ ಕೆಲವರು ಇರುವಂತಹ ಕೇರಳದಲ್ಲಿ 23% ಈಡಿಗರಿದ್ದಾರೆ. ಆ ಕಾರಣಕ್ಕೋಸ್ಕರ ಅತಿ ಹಿಂದುಳಿದ ಸಮಾಜಕ್ಕೆ ಸೇರಿದ ಈಡಿಗರು ಪ್ರತಿ ಸಲ ಅಲ್ಲಿ ಅಧಿಕಾರದಲ್ಲಿ ಯಾರು ಕೂರಬೇಕು ಅನ್ನೋದನ್ನ ನಿರ್ಧರಿಸ್ತಾ ಬಂದಿದ್ದಾರೆ. ಇದು ಒಂದನೇದು. ಎರಡನೇದು, 12-15% ಇರುವಂತಹ ನಾಯರ್ಗಳು ಕೂಡ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ನ ಜೊತೆಯಲ್ಲಿರುವಂಥದ್ದು. ಇವರು ಕೂಡ ಬಹುಮುಖ್ಯವಾಗಿ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅನ್ನೋದನ್ನ ನಿರ್ಧರಿಸ್ತಾರೆ. ಇವರು ಬಿಟ್ಟರೆ ಸುಮಾರು 10% ದಲಿತರು, 26% ಮುಸಲ್ಮಾನರು, 18% ಕ್ರಿಶ್ಚಿಯನ್ಸ್ ತಮ್ಮ ಲೆಕ್ಕವನ್ನು ಏನು ಅನ್ನೋದನ್ನ ಪಕ್ಕಾ ಮಾಡ್ತಾ ಬರ್ತಾರೆ. ಈಗ ಕೇರಳದಲ್ಲಿ ಕೆಲ ದಿನಗಳ ಹಿಂದೆ ಲೋಕಲ್ ಬಾಡಿ ಎಲೆಕ್ಷನ್ ಆಯಿತು. UDF, ಕಾಂಗ್ರೆಸ್ ನೇತೃತ್ವದ UDF ಅತಿ ದೊಡ್ಡ ದಿಗ್ವಿಜಯವನ್ನು ಸಾಧಿಸಿದೆ. 59 ಜಿಲ್ಲಾ ಪಂಚಾಯತ್ಗಳನ್ನು, 1063 ತಾಲೂಕ್ ಪಂಚಾಯತ್ಗಳನ್ನು, 7451 ಗ್ರಾಮ ಪಂಚಾಯತ್ಗಳನ್ನು, 800, ಯಾಕಂದರೆ ಇಷ್ಟೂ ಕಡೆ ಗೆಲ್ಲೋ ಮೂಲಕ ಈ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಗೆಲ್ಲುತ್ತೆ ಅನ್ನುವಂತಹ ಮೆಸೇಜ್ ಈಗ ಆಲ್ರೆಡಿ ಕೊಟ್ಟಾಗಿತ್ತು. ಇದು ಒಂದು ಲೆಕ್ಕ. ಇದಾದ ಮೇಲೆ ಇದೇ ಡಿಸೆಂಬರ್ 3ನೇ ತಾರೀಕು ಮಂಗಳೂರಿನಲ್ಲಿ ಮಹತ್ವದ ಕಾರ್ಯಕ್ರಮ ಆಗುತ್ತೆ. ಆ ಮಹತ್ವದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿರ್ತಾರೆ. ಅವ್ರ ಜೊತೆಯಲ್ಲಿ KC ವೇಣುಗೋಪಾಲ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅದು
ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಮಹಾತ್ಮ ಗಾಂಧಿಯವರ ಭೇಟಿಯ ಶತಮಾನೋತ್ಸವ ಕಾರ್ಯಕ್ರಮ ಆಗುತ್ತೆ. ಅವತ್ತು BK ಹರಿಪ್ರಸಾದ್ ಅವರು ಆ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿಕೊಂಡು ತುಂಬ ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ರು. ಆ ಸಂದರ್ಭ ಅಲ್ಲಿ ವರ್ಕಲ ಮಠದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಸ್ಥಾನ ಏನಿದೆ, ಆ ವರ್ಕಲ ಮಠದ ಶಿವಗಿರಿ ಪೀಠ ಏನಿದೆ, ಪೀಠದ ಪೀಠಾಧ್ಯಕ್ಷರು ಸಚ್ಚಿದಾನಂದ ಸ್ವಾಮೀಜಿಗಳು ಬಂದಿರ್ತಾರೆ. ಅವರು ಒಂದು ಮಹತ್ವದ ಆಹ್ವಾನವನ್ನು ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ. ಇದೇ ಡಿಸೆಂಬರ್ 30ನೇ ತಾರೀಕು, 30ರಿಂದ 1ನೇ ತಾರೀಕಿನ ಮಧ್ಯೆ ಮಹತ್ವದ ಕಾರ್ಯಕ್ರಮಗಳು ನಡೆಯುತ್ತೆ, ನೀವು ಬರಬೇಕು. ಮತ್ತೆ ಇಲ್ಲಿ ಒಂದು ಪೀಠ ಕಟ್ಟಲಿಕ್ಕೆ ಕರ್ನಾಟಕದಲ್ಲಿ ನಮಗಿಷ್ಟು ಜಾಗ ಬೇಕು, ಎರಡೂ ಕೂಡ ಅವರು ಸಿದ್ದರಾಮಯ್ಯ ಅವರು ಓಕೆ ಅಂತ ಹೇಳಿ ಕಳಿಸ್ತಾರೆ. ಆ ಆಹ್ವಾನ ಮತ್ತು ಆ ಕಾರ್ಯಕ್ರಮ 30ನೇ ತಾರೀಕು ಕೇರಳದಲ್ಲಿ ಮಹತ್ವದ ಒಂದು ರಾಜಕೀಯ ತಿರುವು ಪಡೆದುಕೊಳ್ಳುವ ಒಂದು ವೇದಿಕೆಗೆ ಸಾಕ್ಷಿಯಾಗಿತ್ತು. ಆ ವಿಚಾರ ತಿಳ್ಕೊಂಡ ಮೇಲೇನೆ ಅದೇ ಸಮಾಜಕ್ಕೆ ಸೇರಿದ, ಈಡಿಗ ಸಮಾಜಕ್ಕೆ ಸೇರಿದ ಪಿಣರಾಯಿ ವಿಜಯನ್ ಅವರು ಈಗ ಸಣ್ಣದೊಂದು ವಿಚಾರವನ್ನ ರಾಜಕೀಯವಾಗಿ ಬಳಸ್ಕೊಳ್ತಿದ್ದಾರೆ. ಬುಲ್ಡೋಜರ್ ಮಾದರಿ ಸಿದ್ದರಾಮಯ್ಯ ಅವರದ್ದು ಅಂತ. ಆದರೆ ಕೇರಳದ ಬಹುಪಾಲು ಮಂದಿ ಪತ್ರಕರ್ತರು ಹೇಳುವಂಥದ್ದು, ಕೋಮುವಾದಕ್ಕೆ ಸರಿಯಾದ ಮದ್ದು ಅರಿಯುವಂತಹ ಶಕ್ತಿ ದಕ್ಷಿಣದ ನಾಯಕರ ಪೈಕಿ ಅದು ಸಿದ್ದರಾಮಯ್ಯ ಅವ್ರಿಗಿದೆ ಅಂತ. ಇನ್ಕ್ಲೂಡಿಂಗ್ ಮಾಧ್ಯಮಂ ಕೂಡ ಅದನ್ನು ಹೇಳುತ್ತೆ. ತನ್ನ ಎಡಿಟೋರಿಯಲ್ಲಿ ಪ್ರತಿ ತಿಂಗಳು ಕೂಡ ಎಡಿಟೋರಿಯಲ್ ಒಂದಲ್ಲ ಒಂದು ಸಲ ಸಿದ್ದರಾಮಯ್ಯ ಅವರ ಹೆಸರನ್ನ ಉಲ್ಲೇಖ ಮಾಡ್ತಾನೆ ಬರ್ತಿದೆ. ನೀವು ಕಳೆದ 3 ವರ್ಷಗಳಿಂದ ನೀವು ಅದನ್ನು ಸರಿಯಾಗಿ ಗಮನಿಸಿದ್ರೆ ನೋಡಬಹುದು. ಇದಾದ ಮೇಲೆ ಈಗ ಸಿದ್ದರಾಮಯ್ಯ ಅವರ ವಿರುದ್ಧ ಪಿಣರಾಯಿ ವಿಜಯನ್ ಅವರು ಇದೆ ಬುಲ್ಡೋಜರ್ ನ್ಯಾಯ ಅಂತ ಪಿಣರಾಯಿ ವಿಜಯನ್ ಅವರು ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಅವರಿಗೆ ವಾಸ್ತವವೇ ಗೊತ್ತಿಲ್ಲ ಅಂತ DK ಶಿವಕುಮಾರ್ ಅವರು ಹೇಳಿರುವಂಥದ್ದು. ಸಿದ್ದರಾಮಯ್ಯ ಅವರು ಕೂಡ ಅಚ್ಚುಕಟ್ಟಾಗಿ ಕೂಡ, ಯಾಕಂದ್ರೆ ಇಬ್ಬರು ಕೂಡ ಹಿಂದುಳಿದ ಸಮಾಜದ ನಾಯಕರು, ಒಬ್ರು ಕುರುಬ ಸಮಾಜ, ಇನ್ನೊಬ್ರು ಈಡಿಗ ಸಮಾಜ. ಈ ಎರಡೂ ರಾಜ್ಯಗಳು ನೋಡಿ ಹೇಗಿದ್ದಾವೆ. ನಾನು ಆರಂಭದಲ್ಲಿ ನಿಮ್ಗೆ ಹೇಳಿದೆ, ಇತ್ತೀಚೆಗೆ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರೀಯ ಕಾಂಗ್ರೆಸ್ ಬಹು ರಾಜ್ಯಗಳಲ್ಲಿ ಬಳಸ್ಕೊಳ್ತಿದೆ. ಬಾವುಟ ಒಂದು ರಾಜ್ಯದಲ್ಲಿ ಕಟ್ಟಬಹುದು, ಆದರೆ ಬಾವುಟದಾಚೆಗಿನೇ ಮತಗಳನ್ನು ಸೆಳೆಯುವ ಮತ್ತೆ ಜನಸ್ತೋಮಕ್ಕೆ ಆಕರ್ಷಕವಾಗಿ ಕಾಣುವಂತಹ ಶಕ್ತಿ ಮತ್ತು ವ್ಯಕ್ತಿತ್ವ ಇದ್ರೆ ಅಷ್ಟೇ ಮಾಸ್ ಲೀಡರ್ ಆಗಿಕ್ಕಾಗೋದು. ಬಾವುಟ ಕಟ್ಟಿದ್ದೀನಿ, ಕಸ ಗುಡಿಸಿದ್ದೀನಿ ಅಂದ್ರೆ ನೀನು ಅದಕ್ಕೆ ಮಾತ್ರವೇ ಲಾಯಕ್ಕಾಗಿ ಉಳಿಯಬಹುದಾದ ಬೇಕೇ ವಿನಃ ಅದನ್ನು ಮೀರಿ ಬೆಳೆಯುವಂತಹ ಪ್ರಯತ್ನಗಳು ಮಾಡಬೇಕು. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನಂಗೆ ಕೊಟ್ಟಿಲ್ಲ ಅನ್ನುವಂತಹ ಮಾತಾಡೋದಕ್ಕಿಂತಲೂ ನಾನು ಇದನ್ನೂ ಮಾಡಿದ್ದೀನಿ ಅದನ್ನೂ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿಯನ್ನು ಬೆಳೆಸ್ಕೊಂಡ್ರೆ ಯಾರಾದರೂ ಮಾಸ್ ಲೀಡರ್ ಆಗಬಹುದು. ರಾಜಕಾರಣದಲ್ಲಿ ದುಡ್ಡಿದೆ ನಂಗೆಲ್ಲ ಸಿಗುತ್ತೆ ಅಂದರೆ ಅದು ಸಾಧ್ಯವೇ ಇಲ್ಲ. ಈಗ ನೋಡಿ, ಇದೇ ಡಿಸೆಂಬರ್ 30ನೇ ತಾರೀಕು ಕೇರಳದಲ್ಲಿ ಮಹತ್ವದ ಕಾರ್ಯಕ್ರಮ ನಡೀತಿರುವಂಥದ್ದು. ಅದು ಅಹಿಂದ ಸಮಾವೇಶ. ಆ ಅಹಿಂದ ಸಮಾವೇಶಕ್ಕೆ ಚೀಫ್ ಗೆಸ್ಟ್ ಸಿದ್ದರಾಮಯ್ಯ ಅವರು. ಲೋಕಲ್ ಬಾಡಿ ಎಲೆಕ್ಷನ್ ರಿಸಲ್ಟ್ ಆಲ್ರೆಡಿ ಬಂದಾಗಿದೆ, ಒಂದು ನೆರೇಟಿವ್ ಸೆಟ್ ಆಗಿದೆ. ಆ ನೆರೇಟಿವ್ಗೆ ಒಂದು ಶಕ್ತಿ ಕೂಡ ಬೇಕು. ಆದರೆ ಅಲ್ಲಿ OPC ಲೀಡರ್ ಅನ್ನ ಮುಖ್ಯಮಂತ್ರಿ ಮಾಡುವ ಇರಾದೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಸಲ ಸ್ವಲ್ಪ ಕಡಿಮೆ. ಯಾಕಂದ್ರೆ AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವರನ್ನ CM ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿರುವಂಥದ್ದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು. ಈಗ OBCಯ ನಾಯಕನೇ ಒಬ್ಬ ಅಲ್ಲಿ ಮುಖವಾಗಿ ಕಾಣಬೇಕು, ಒಂದು ಮೊದಲ ಹಣತೆಯನ್ನ ಹೊತ್ತಿಸಬೇಕು. ಆ ಹಣತೆ ಹೊತ್ತಿದ ಮೇಲೆ ಹಿಂದುಳಿದ ಹಣತೆ, ಅಲ್ಲಿ ಕೂಡ ಗೇಮ್ ಶುರುವಾಗುತ್ತೆ ಕೇರಳದಲ್ಲಿ. ಆ ಹಣತೆಯನ್ನು ಹೊತ್ತಿಸೋದು ಹಿಂದುಳಿದ ವರ್ಗದ ನಾಯಕ, ಅಹಿಂದ ನಾಯಕ ಸಿದ್ದರಾಮಯ್ಯ. ಅದು ಕೂಡ ವರ್ಕಲದಲ್ಲಿ ನಾರಾಯಣ ಗುರುಗಳ ಪೀಠ ಇರುವಂತಹ ಜಾಗದಲ್ಲಿ ಡಿಸೆಂಬರ್ 31ನೇ ತಾರೀಕು ಬೃಹತ್ ಅಹಿಂದ ಸಮಾವೇಶ ನಡೀತಿದೆ. ಕೇವಲ ಕರ್ನಾಟಕಕ್ಕಷ್ಟೇ ಅಹಿಂದ ಅಂತಿದ್ದವರು ಈಗ ದೆಹಲಿಯಲ್ಲಿ ಅಹಿಂದ ಸಮಾವೇಶ ಆಯಿತು, ಬಿಹಾರದಲ್ಲಿ ಆಯಿತು, ನಿಮಗೆ ಇತ್ತೀಚೆಗೆ ಮೈಸೂರಲ್ಲಿ ಆಗೋದಿದೆ, ಅನಂತರ ಕೇರಳದಲ್ಲಿ, ತಮಿಳುನಾಡಲ್ಲೂ ಕೂಡ ಅಹಿಂದ ಸಮಾವೇಶ ನಡೆಯುತ್ತೆ. ಇದು ಸಿದ್ದರಾಮಯ್ಯ ಅವರ ಮಾಡೆಲ್, ಕರ್ನಾಟಕ ಮಾಡೆಲ್. ನೀವು ಏನೇ ಲೆಕ್ಕಾಚಾರ ಹಾಕಿದ್ರೂ ಕೂಡ UDF ಈ ಸಲ ಕೇರಳದಲ್ಲಿ ಗೆಲ್ಲುತ್ತೆ. ಅದಕ್ಕೆ ಬಹುಮುಖ್ಯ ಕಾರಣ ಆಗುವಂಥದ್ದು ಕರ್ನಾಟಕದಲ್ಲಿ ಈಗಾಗಲೇ ಸಂಪುಟದಲ್ಲೇ ಇರೋ ಕೇರಳ ಮೂಲದ ನಾಯಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ತಾರೆ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಎಷ್ಟು ದಿನ ಉಳಿತಾರ ಗೊತ್ತಿಲ್ಲ, ಆದರೆ ಮತ್ತೊಬ್ಬ ನಾಯಕ KPCC ಅಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಕೇರಳದ ಚುನಾವಣೆಯನ್ನ ಗೆಲ್ಲಿಸ್ತಾರೆ ಅನ್ನೋ ಮಟ್ಟಿಗೆ ಈಗ ಚರ್ಚೆ ನಡೀತಿರುವಂಥದ್ದು. ಈ ವಿಚಾರ ಪಿಣರಾಯಿ ವಿಜಯನ್ ಅವರ ಕಿವಿಗೆ ಬಿದ್ದ ಮೇಲೇನೆ ಈಗ UDF ವಿರುದ್ಧ, UDF ಜೊತೆಯಲ್ಲಿ ನಿಲ್ಲುವ ಸಿದ್ದರಾಮಯ್ಯ ಅವರ ವಿರುದ್ಧ
ಪಿಣರಾಯಿ ವಿಜಯನ್ ಅವರು ಧ್ವನಿ ಎತ್ತಿರುವಂಥದ್ದು. ಹಾಗಾಗಿ ಈ ವರ್ಕಲದ ಕಾರ್ಯಕ್ರಮದಲ್ಲೂ ಕೂಡ ಅಹಿಂದ ಶಕ್ತಿ ಏನು, ಅದು ಸಿದ್ದರಾಮಯ್ಯ ಅವರ ಶಕ್ತಿ ಏನು ರಾಜ್ಯದಾಚೆಗೆ ಗೊತ್ತಾಗಲಿದೆ. ಆ ಮೂಲಕ ಬಹುದೊಡ್ಡ ಮೆಸೇಜನ್ನು CM ಕುರ್ಚಿ ಕದನ ಮಾಡ್ತಿರುವಂಥವ್ರು, PR ಸ್ಟಂಟ್ ಮಾಡ್ತಿರುವಂಥವ್ರು, ಗೋಳಾಡ್ತಿರುವಂಥವ್ರು, ಕಣ್ಣೀರಿಡ್ತಿರುವಂಥವ್ರು, ಎಗರಾಡಿ ಎದ್ದು ಬಿದ್ದು ಗುದ್ದಾಡ್ತಿರುವಂಥವ್ರು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಹಾಗಿದ್ರೆ ಕೇರಳದಲ್ಲಿ ಈ ಸಲ UDF ಗೆದ್ದೆ, ಆದರೂ ಸಿದ್ದರಾಮಯ್ಯ ಅವರ ಒಂದು ಗೆಲುವು ಅಂತಲೇ ಎಲ್ಲರೂ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದನ್ನು ಹೇಳಿರುವಂಥದ್ದು ನಾನಲ್ಲ, ಮಲಯಾಳಂನ ಮಾಧ್ಯಮಂ ಅನ್ನುವಂತಹ ಒಂದು ಸುದ್ದಿ ಸಂಸ್ಥೆಯ ಎಡಿಟೋರಿಯಲ್. ನೀವೇನಂತೀರಾ? ಕಮೆಂಟ್ ಮಾಡಿ.